ಟೋಟಲ್ ಏಳು ಎಕರೆದಲ್ಲಿ ಮುನ್ಸಿಪಾಲ್ಟಿಯವರು ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿ 1,80,00,000 ವೆಚ್ಚದಲ್ಲಿ ಟೋಟಲ್ ಏನೋ 2,000-2,500 ಅರ್ಜಿಗಳು ಬಂದಿದೆ. ಅದರಲ್ಲಿ 310 ಸೈಟ್ ಮಾಡಿ ಇವತ್ತು ಅದು ಲ್ಯಾಟ್ರಿ ಮುಖಾಂತರ ಇವತ್ತು ಹಂಚ್ತಾ ಇದ್ದೀವಿ ನಾವು. ಒಂದೇ ಕಡೆ ಕೊಡ್ತಾ ಇದ್ರೆ ಇಲ್ಲ ಬೇರೆ ಬೇರೆ? ಇಲ್ಲ, ಒಂದೇ ಕಡೆ 36 ಎಕರೆ ಮುನ್ಸಿಪಾಲ್ಟಿ ಜಾಗ ಇತ್ತಂತೆ. ಅದರಲ್ಲಿ 7 ಎಕರೆ ಮಾತ್ರ. 7 ಎಕರೆದಲ್ಲಿ ಒಂದು 2,500 ಏನೋ ಅರ್ಜಿಗಳು ಬಂದಿದ್ದಂತೆ. ಅದು 2,500 ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 7 ಎಕರೆದಲ್ಲಿ ಒಂದು 310 ಜನ ಲ್ಯಾಟ್ರಿ ಮುಖಾಂತರ ಇವತ್ತು ಮಾಡಿ ಕೊಡ್ತಾಯಿದ್ದು ಸೈಟ್ಗಳು ಮಾಡೋಂಥದ್ದು. 5,000 ನಿವೇಶನ ಹಂಚಬೇಕು ಅಂತ ಮನವಿ. ಭಾಳಷ್ಟು ಬೇಡಿಕೆಗಳು ಇದೆ. ಭಾಳ ವರ್ಷದಿಂದ ಮನೆಗಳನ್ನೇ ಕೊಟ್ಟಿಲ್ಲ ಇಲ್ಲಿ. ಭಾಳ ವರ್ಷದಲ್ಲಿ 2013 ಹಿಡ್ಕೊಂಡು 2013ವರೆಗೂ ರಾಮನಗರ ಡಿಸ್ಟಿಕ್ ಹೇಳ್ತಾ ಇರೋದು. ಸ್ಲಮ್ ಬೋರ್ಡ್ದು ಹೌಸಿಂಗಿಂದ ಟೋಟಲ್ ಮನೆಗಳು ಅಲಾಟ್ ಆಗಿರೋದು 35,600 ಮನೆಗಳು. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 36,000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಕುಮಾರಸ್ವಾಮಿ ಅವ್ರಿಗೂ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ರು. ರಾಮನಗರ ಆಗಿ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ದು. ಅವ್ರು ಬರೀ 690 ಮಾತ್ರ ಕೊಟ್ಟಿದ್ದರು, ಮನೆಗಳು ಅಲಾಟ್ ಮಾಡಿದರು. ಏನೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ 35,000 ಚಿಲ್ಲರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಟ್ಕೊಂಡು ಈ ತಾಲೂಕಿಂದಲೇ ಇಲ್ಲೇ ಗೆದ್ದು ಮುಖ್ಯಮಂತ್ರಿ ಆಗಿಬಿಟ್ಟು ಬರೀ 690 ಮನೆಗಳು ಕೊಟ್ಟಿದೆ. ಈಗ ನಮ್ಮ ಸರ್ಕಾರ ಬಂದಾದಮೇಲೆ ಈ ಬಾರಿ ನಾವು 2024-25 5,000 ಮನೆಗಳು ಕೊಟ್ಟಿದ್ದೀವಿ. ಎಷ್ಟು? 5,000 ಮನೆ. ಈಗ MLA ಆಗಿಬಿಟ್ಟು ಮುಖ್ಯಮಂತ್ರಿ ಆಗಿಬಿಟ್ಟು ಬರೀ 690 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಹೌಸಿಂಗಲ್ಲಿ. ನಮ್ಮ ಸರ್ಕಾರ ಬಂದಾದಮೇಲೆ ಮೊನ್ನೆ ಇದು 23-24 5,000 ಮನೆ.